ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ನು ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಮತ್ತು ಈ ಮಾಸದ ಮಾಸ ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ಗಮನಿಸೋಣ. ನೋಡಿ, ಜುಲೈನಲ್ಲಿ ಮಾಸ ವಿಶೇಷತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಷಾಢ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಎರಡೆರಡು ವಿಚಾರಗಳಿಗೆ ನಮಗೆ ಈ ಒಂದು ಮಾಸ ವೈಶಿಷ್ಟ್ಯತೆ ಮತ್ತು ವಿವಾದಾತ್ಮಕವಾಗಿಯೂ ಸಹ ಕಾಣಿಸ್ಕೊಳ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಕಾರಣ, ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿಯರನ್ನು ಒಂದು ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸ್ತಕ್ಕಂಥದ್ದು, ಒಂದು ತಿಂಗಳು ಗಂಡ ಹೆಂಡತಿ ಸೇರಬಾರ್ದು, ಒಂದೇ ಹೊಸಲಿನಲ್ಲಿ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸಿ ಪುನಃ ಶ್ರಾವಣದಲ್ಲಿ ವಾಪಸ್ ಕರ್ಕೊಂಡು ಬರುವಂತಹ ಪದ್ಧತಿ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡದೇ ಇರತಕ್ಕಂಥದ್ದು, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆಷಾಢ ಮಾಸದಲ್ಲಿ ಮಾಡ್ತಾ ಇಲ್ಲ. ನೋಡಿ, ಅದಕ್ಕೆ ಹಲವಾರು ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿದ್ದಾವೆ. ಹೊಸದಾಗಿ ಮದುವೆ ಆದಂತಹ ಗಂಡ ಹೆಂಡತಿಯರೇನಾದರೂ ಈ ಆಷಾಢ ಮಾಸದಲ್ಲಿ ಸೇರಿದರೆ, ಈ ಒಂದು ಆಷಾಢದಿಂದ ನಾವು ಒಂದು 10ನೇ ತಿಂಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಚೈತ್ರ ಮಾಸವಾಗತ್ತೆ. ಆ ಚೈತ್ರ ಮಾಸದಲ್ಲಿ ಅಂತಹ ಬೇಸಿಗೆಯ ಕಾಲದ ಒಳಗಡೆ ಬಾಣಂತಿಗೆ, ಅದರಲ್ಲೂ ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ, ನೋಡಿ, ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಉದ್ದೇಶದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಅದಕ್ಕೆ ಹೇಳೋದು ಸನ್ನಿಗಳು ಉಂಟಾಗ್ಬಿಡತ್ತೆ ಬಾಣಂತಿಯರಿಗೆ ಅಂತ. ಅದು ಅಲ್ಲದೆ ಹೊಸದಾಗಿ ಮದುವೆ ಆದಂಥವ್ರಿಗೆ ಇದು ಋತುಮಾನದ ಬದಲಾವಣೆಯ ಕಾಲವೂ ಸಹ ಹೌದು. ಮಳೆ ವಿಪರೀತ ತಾರಕಕ್ಕೆ ಹೋಗುತ್ತೆ. ತಾರಕಕ್ಕೆ ಹೋದ ಸಂದರ್ಭದಲ್ಲಿ ಈ ಗಂಡ ಹೆಂಡತಿಯರು ಒಂದು ಮದುವೆ ಆದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ, ಶೃಂಗಾರಮಯ ಜೀವನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡದೆ ಹೋದಾಗ ಆ ಮನೆಯಲ್ಲಿರ್ತಕ್ಕಂತಹ ಮನೆ ಒಡತಿಯಾದಂತಹ ಅತ್ತೆ ಕಿರಿಕಿರಿಯಾಗಿ ಅತ್ತೆ ಸೊಸೆ ಮಧ್ಯೆ ಜಗಳನೂ ಸಹ ಬಂದ್ಬಿಡುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಪ್ರತಿ ಕುಟುಂಬವು ಕೃಷಿ ಆಧಾರಿತವಾದದ್ದೇ. ಪ್ರತಿಯೊಬ್ಬರು ಕೃಷಿ ಮಾಡಲೇಬೇಕಾಗಿತ್ತು, ವ್ಯವಸಾಯ ಮಾಡಲೇಬೇಕಾಗಿತ್ತು. ಈತ ವ್ಯವಸಾಯ ಹೋಗಿ ಮಾಡೋ ಬದಲು ಮನೆ ಒಳಗಡೆನೇ ಇದ್ದರೆ, ಹೆಂಡತಿ ಸೆರಗಿಡ್ಕೊಂಡೇ ಇದ್ದರೆ ಯಾವ ತಾಯಿ ಕಿರಿಕಿರಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳು ಜೊತೆಗೆ ಶುಭ ಕಾರ್ಯ ಮಾಡಬೇಕು ಅಂದರೆ ಒಂದೂರಿಂದ ಒಂದೊಬ್ಬರು ನೆಂಟರು, ಇಷ್ಟರು, ಸರೀಕರು, ಸಂಬಂಧಿಕರು ಎಲ್ಲ ಬರಬೇಕಾಗಿತ್ತು. ಮಳೆಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಊರಿಂದ ಊರು ದಾಟ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಹೇಗೆ ಸಾಧ್ಯ? ಹಾಗಾಗಿ ಆಷಾಢ ಪೂರ್ತ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಪ್ರಾಕೃತಿಕ ಕಾರಣಗಳು, ಭೌಗೋಳಿಕವಾದ ಕಾರಣಗಳು, ಮಾನಸಿಕವಾದ ಕಾರಣ, ಸಾಮಾಜಿಕವಾದ ಕಾರಣ, ಹಿಂದಿನ ವೈಜ್ಞಾನಿಕ ಕಾರಣ, ಇದಿಷ್ಟನ್ನು ಸೇರಿಸಿ ಆಷಾಢದ ಮಹತ್ವ ಅಂತ ತಗೊಂಡು ಬಂದರು. ಜೊತೆಗೆ ಈ ಆಷಾಢ ಮಾಸದಲ್ಲಿ ಒಂದು ಮಹಾಲಕ್ಷ್ಮಿ ಪೂಜೆ, ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಈ ಒಂದು ವಿಶೇಷ ಸಂದರ್ಭದಲ್ಲಿ ಯಾರ್ಯಾರು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿಯು ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮ ಅನಾದಿ ಕಾಲದಿಂದ ಬರ್ತಕ್ಕಂತಹದ್ದು, ಬಂದಿರುವಂಥದ್ದು. ಅದನ್ನು ತುಂಬ ಜನ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಅಂತಲೇ ಬರುವ 4 ಅಥವಾ 5 ಶುಕ್ರವಾರಗಳು, ಆಷಾಢ ಶುಕ್ರವಾರಗಳು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೀವು ಸಹ ಈ ವರ್ಷ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಮರಿಬೇಡಿ. ಇದು ಆಷಾಢ ಮಾಸದ ವಿಶೇಷತೆಯಾದರೆ, ಇನ್ನು ಈ ತಿಂಗಳಲ್ಲಿ ಬರ್ತಕ್ಕಂತಹ ಇನ್ನು ವಿಶೇಷ ದಿನಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಬರ್ತಕ್ಕಂತಹದ್ದು ನಮಗೆ 10ನೇ ತಾರೀಕು 7ನೇ ತಿಂಗಳು, 10ನೇ ತಾರೀಕು 7ನೇ ತಿಂಗಳು ಗುರು ಪೌರ್ಣಮಿ ಇದೆ.
ಗುರುಪೌರ್ಣಮಿ, ಆ ಗುರುಪೌರ್ಣಮಿ ದಿವಸ ವ್ಯಾಸದೇವರ ಪೂಜೆ ಮಾಡ್ತಕ್ಕಂಥದ್ದು, ಮಹರ್ಷಿ ವ್ಯಾಸರ ವೇದವ್ಯಾಸರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿನ ವಿಶೇಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಗುರುಗಳನ್ನಾದರೂ ಪೂಜೆ ಮಾಡಬಹುದು, ಮಾಡಬಾರದು ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಗುರುಪೌರ್ಣಮಿ ಅಂದರೆ ವ್ಯಾಸ ಜಯಂತಿ ಅವತ್ತು. ಸೊ ಹಾಗಾಗಿ ವ್ಯಾಸರ ಒಂದು ಪೂಜೆಗಳನ್ನು ಮಾಡುವಂಥದ್ದು, ವೇದವ್ಯಾಸರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಉತ್ತಮ. ಅದರ ಜೊತೆಗೆ ನಿಮ್ಮ ಒಂದು ಮನಸ್ಸಿನಿಚ್ಚಿನ ಪ್ರಕಾರವಾಗಿ ಗುರುಪೌರ್ಣಮಿಯೇ ಆಗಿರೋದ್ರಿಂದ ಯಾವುದೇ ಗುರುಗಳ ಪೂಜೆಗಳನ್ನು ಮಾಡ್ಕೊಂಡು ಬರುವಂಥದ್ದು ಸಹ ತುಂಬಾ ಒಳ್ಳೆಯದು. ಆದರೆ ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ, ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ಇದನ್ನು ಕೇವಲ ಸಾಯಿಬಾಬಾಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಗುರುಪೌರ್ಣಮಿ ಅಂತ ಹೇಳಿದ್ರೆ ಸಾಯಿಬಾಬಾ, ಅದು ಖಂಡಿತವಾಗಿಯೂ ತಪ್ಪು. ಹಾಗಂಥೇಳಿ ಸಾಯಿಬಾಬರನ್ನು ಪೂಜೆ ಮಾಡಬೇಡಿ ಅಂತ ಹೇಳಲಾರವು. ಆದರೆ ವ್ಯಾಸ ಪೌರ್ಣಮಿಯನ್ನು ಸಾಯಿಬಾಬಾ ಪೌರ್ಣಮಿಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ತಪ್ಪು ಸಂಗತಿ. ಆದರೆ ಗುರುಪೌರ್ಣಮಿಯಂದು ಗುರುಗಳನ್ನು ಪೂಜೆ ಮಾಡೋದು ಬಹಳ ಉತ್ತಮ. ಸಾಯಿಬಾಬರು ಸಹ ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂತಹ ಗುರುಗಳೇ, ಅವರನ್ನೂ ಸಹ ನೀವು ಪೂಜೆ ಮಾಡಿ ತಪ್ಪೇನೂ ಇಲ್ಲ. ಆದರೆ ಇದನ್ನೇ ಅವರಿಗೆ ತಳುಕ ಹಾಕಿ ಮಾಡ್ತಕ್ಕಂತಹದ್ದು ಬಹಳ ತಪ್ಪು. ಎಷ್ಟೋ ಕಡೆ ನೋಡ್ತಿರ್ತೀವಿ, ಇವತ್ತು ಸಾಯಿಬಾಬಾ ಹುಟ್ಟಿದ ದಿನವಂತೆ, ಇವತ್ತು ಸಾಯಿಬಾಬಾ ಸಮಾಧಿ ಆದ ದಿನವಂತೆ, ಇವತ್ತು ಸಾಯಿಬಾಬಾ ಅದೇನೋ ಮಾಡಿದ್ರಂತೆ. ಬರೀ ಸಾಯಿಬಾಬಾ ಅನ್ನುವಂತಹ ಒಂದು ವಿಚಾರಕ್ಕೆ ತಳಕು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಗುರುಗಳ ಪರಂಪರೆಯಲ್ಲಿ ಅವರವರದ್ದೇ ಆದಂತಹ ಹೆಸರನ್ನು ಮಾಡಿರ್ತಾರೆ, ಅವರವರದ್ದೇ ಆದ ಸಾಧನೆಗಳಿರುತ್ತೆ. ಹಾಗಂತ ಹೇಳಿ ಒಬ್ಬರ ಪುಣ್ಯ ದಿನವನ್ನು ಇನ್ನೊಬ್ಬರ ಪುಣ್ಯ ದಿನಕ್ಕೆ ತಳಕು ಹಾಕಬೇಡಿ. ನಾನು ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿನ್ನಬೇಕು, ಬೇವು ಬೆಲ್ಲ ತಿನ್ನಬಾರ್ದು ಅಂತೇನಿಲ್ಲ. ಹಾಗಂತ ಹೇಳಿ ನಾನು ಒಂದು ಸಲ ಬೇವು ಬೆಲ್ಲನೇ ಅಂತ ತಲೆಗೆ ತುಂಬಬಾರ್ದು. ಸಂಕ್ರಾಂತಿಗೆ ಎಳ್ಳು ಬೆಲ್ಲವೇ, ಅದೇ ರೀತಿಯಾಗಿ ಯುಗಾದಿಗೆ ಬೇವು ಬೆಲ್ಲವೇ. ನೀವು ಅಲ್ಲಿ ಇಲ್ಲಿ ತಿನ್ನಿ, ಇಲ್ದಿ ಅಲ್ಲಿ ತಿನ್ನಿ, ತಪ್ಪೇನಾಗಲ್ಲ. ಆದರೆ ವಿಚಾರದ ಒಂದು ಹಂಚ್ಕೊಳ್ಬೇಕಾದ್ರೆ, ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ ತಪ್ಪಾಗಿ ಹೇಳಬಾರ್ದು. ಅದೊಂದು ಮಾತ್ರ. ಅದು ನೀವು ಸಾಯಿಬಾಬಾ ಅವರಿಗೆ ಮಾಡುವಂತಹ ಒಂದು ಅವಮಾನವೂ ಸಹ ಆಗುತ್ತೆ. ಬಾಬಾನೂ ಸಹ ಇದನ್ನು ಇಷ್ಟಪಡೋದಿಲ್ಲ. ಅವ್ರು ಬಹುಶಃ ಅವರೇನಾದರೂ ಜೀವಂತವಾಗಿ, ಅಂದರೆ ಈ ದೇಹದ ಜೀವಂತವಾಗಿ ಅವ್ರು ಇದ್ದಿದ್ರೆ ಅವರೇ ಬುದ್ಧಿ ಹೇಳ್ತಿದ್ರೋ ಏನೋ. ಇಲ್ಲಿ ನೋಡ್ರಪ್ಪ, ಇವತ್ತು ವ್ಯಾಸ ಪೌರ್ಣಮಿ, ವ್ಯಾಸರಿಗೆ ನೀವು ಪೂಜೆ ಮಾಡಬೇಕು ಅಂತ ಪಾಪ ಅವರೇ ಹೇಳ್ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ದೇಹ ಇಲ್ಲದೆ ಇರಬಹುದು, ಅವರ ಆತ್ಮಚೇತನ ಅದೆಷ್ಟೋ ಕೋಟ್ಯಾಂತರ ಜನರಿಗೆ ಇವತ್ತಿಗೂ ಸಹ ಒಳ್ಳೇದು ಮಾಡ್ತಾ ಇದೆ. ಆ ಗುರುಗಳನ್ನು ಸಹ ನಂಬಿ ಅವರನ್ನು ಸಹ ಪೂಜೆ ಮಾಡಿ ತಪ್ಪೇನಿಲ್ಲ. ಆದರೆ ವಿಚಾರದ ವಿನಿಮಯ ಆಗಬೇಕಾದಾಗ ತಪ್ಪು ಮಾಹಿತಿಗಳು, ತಪ್ಪು ಗ್ರಹಿಕೆಗಳು ಆಗಬಾರ್ದು, ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ಈ ಒಂದು 7ನೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಪೂಜೆಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಮಗೆ 11ನೇ ತಾರೀಕು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಕ್ಕಂತಹದ್ದು 18ನೇ ತಾರೀಕು. 18ನೇ ತಾರೀಕು ಸಹ ನೀವು ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬಹುದು. ಸೊ ಒಟ್ಟಾರೆಯಾಗಿ ಇಷ್ಟು ದಿವಸಗಳು, ಒಟ್ಟು 3 ಶುಕ್ರವಾರ ಈ ಜುಲೈನಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 24ನೇ ತಾರೀಕು 7ನೇ ತಿಂಗಳು 2025ರಂದು ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಆ ಒಂದು ಕೇದಾರೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ, ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಮದುವೆಯಾಗದೇ ಇರತಕ್ಕಂತಹ ಹೆಣ್ಮಕ್ಕಳು ಒಳ್ಳೆ ರೀತಿಯಾದಂತಹ ಒಂದು ಸಂಬಂಧ ಸಿಗಬೇಕು ಅಂತ ಪೂಜೆ ಮಾಡ್ತಕ್ಕಂತಹ ದಿವಸ. ಅದೇ ರೀತಿಯಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ತಮ್ಮ ಮನೆಗೆ ಮತ್ತು ಗಂಡನಿಗೆ ಸುಖ, ಐಶ್ವರ್ಯ, ಆಯುಷ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂತಹ ದಿವಸ. ಒಟ್ಟಾರೆಯಾಗಿ ಈ ತಿಂಗಳು ಇಷ್ಟೊಂದು ಶುಭಕರವಾಗಿರತಕ್ಕಂತಹ ಒಂದು ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ 29ನೇ ತಾರೀಕು ಪಂಚಮಿ ಹಬ್ಬ, ನಾಗರ ಪಂಚಮಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಪಂಚಮಿ ಹಬ್ಬ ಅಂತಂದರೆ ಕೇವಲ ಅದು ಯಾವುದೋ ಒಂದು ಹಬ್ಬವಾಗಿ ಉಳಿದಿರಲ್ಲ. ಪಂಚಮಿ ಹಬ್ಬ ನಮ್ಮ ಕರ್ನಾಟಕದ ರಾಖಿ ಹಬ್ಬ ಅಂತಲೇ ಹೇಳಬಹುದು. ಯಾವಾಗ ರಾಖಿ ಹಬ್ಬದಲ್ಲಿ ಉತ್ತರ ಭಾರತದಲ್ಲಿ ಅಣ್ಣ ತಂಗಿಯರು ಮತ್ತು ಒಡ ಹುಟ್ಟಿದವರ ಬಾಂಧವ್ಯವನ್ನು ತುಂಬಿಕೊಡತ್ತೋ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಗರ ಪಂಚಮಿ ದಿವಸ, ಪಂಚಮಿ ಹಬ್ಬ ಅಂತ ಏನಿದ್ದಾವಲ್ಲ, ಮದುವೆ ಆಗಿ ಹೋಗಿರುವಂತಹ ಹೆಣ್ಣುಮಕ್ಕಳು ಸಹ
ತವರು ಮನೆಯ ಯೋಚನೆಯನ್ನು ಮಾಡ್ತಾ ಎಷ್ಟು ಚೆನ್ನಾಗಿ ಜನಪದ ಕವಿತೆ ಬರ್ತದೆ ನೋಡಿ. ಪಂಚಮಿ ಹಬ್ಬ ಕುಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಇನ್ನೂ ಕರಿಯಾಕ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಪಂಚಮಿ ಹಬ್ಬಕ್ಕಿನ್ನ 4 ದಿನ ಇದ್ದರೂ ನನ್ನ ಅಣ್ಣ ಇನ್ನೂ ಬಂದು ಕರೀಲಿಲ್ವೇ ಅಂತ ಆ ಹೆಣ್ಣುಮಗಳು ಯೋಚನೆ ಮಾಡ್ತಾಳೆ. ಅಂದರೆ ಒಂದು ಹೆಣ್ಣಿಗೆ ಎಷ್ಟು ತವರ ಮನೆ ಮೇಲಿನ ವ್ಯಾಮೋಹ, ಅಣ್ಣ ತಮ್ಮಂದ್ರ ಮೇಲೆ ಎಷ್ಟು ವ್ಯಾಮೋಹ ಇದೆ ಅನ್ನುವಂಥದ್ದನ್ನು ಆಗಿನ ಕಾಲದ ಹೆಣ್ಣುಮಕ್ಕಳು ತೋರಿಸ್ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ಆ ಒಂದು ಪರಂಪರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಖೇದಕರವಾದ ವಿಚಾರ. ಆ ಹೆಣ್ಣಿಗೆ ಮದುವೆ ಆಗಿ ಹೊರಗೆ ಹೋಗ್ತಾ ಇದ್ದ ಹಾಗೆ ತವರಿಗೂ ಆಕೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಕ್ಕಂತಹ ಅಣ್ಣ ತಮ್ಮಂದರು, ಒಡಹುಟ್ಟಿದವರು ತುಂಬ ಬೇಜಾರಾಗುತ್ತೆ. ನೀವೇನು ಪಟ್ಟೆ ಪೀತಾಂಬರ ಒಡವೆ ವಸ್ತ್ರಗಳನ್ನು ತುಂಬ ಕೊಡಬೇಕಿಲ್ಲ. ಕಾಸಗಲದ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಮುಡಿಗೊಂದಿಷ್ಟು ಹೂವು ಕೊಡಿ. ನಿಮ್ಮ ಮನೇಲಿದ್ದ ಗಂಜಿನೋ ಅಂಬ್ಲಿನೋ ಸೊಪ್ಪು ಏನೋ ಒಂದು ಬೇಯಿಸಿ ಕೊಡಿ ಆಕೆಗೆ. ಅದನ್ನು ಸಂತೃಪ್ತಿಯಾಗಿ ಸ್ವೀಕಾರ ಮಾಡ್ತಾಳೆ. ಈಗಿನ ಕಾಲದಲ್ಲಿ ಅದನ್ನು ಸ್ವೀಕಾರ ಮಾಡುವಂಥ ಹೆಣ್ಮಕ್ಳು ಸಹ ತುಂಬ ಕಮ್ಮಿ ಆಗಿದ್ದಾರೆ. ಏನು ಮಾಡೋದು, ಕಡೆ ಪಕ್ಷ ಇರುವಂಥ ಹೆಣ್ಮಕ್ಳನ್ನಾದರೂ ಉಳಿಸ್ಕೊಳ್ಳಿ ತವರ ಮನೆಯವರು. ಹೀಗೆ ಇದಿಷ್ಟು ಈ ಮಾಸ ವಿಶೇಷತೆಗಳು ಇರತಕ್ಕಂಥದ್ದು. ಅದರ ಜೊತೆಗೆ ಈ ತಿಂಗಳು ಪರಿವರ್ತನೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 16ನೇ ತಾರೀಕು 7ನೇ ತಿಂಗಳು 2025ರಂದು ಕಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 26ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜ, ಶುಕ್ರ, ರವಿ 3 ಗ್ರಹಗಳು ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡುವಂಥದ್ದು ಈ ತಿಂಗಳು. ಸೊ ಇಷ್ಟೆಲ್ಲ 3 ಗ್ರಹಗಳ ಪರಿವರ್ತನೆಯಿಂದಾಗಿ ಯಾವ್ಯಾವ ರೀತಿಯ ಶುಭಾಶುಭ ಫಲಗಳು ಇದ್ದಾವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ನಿಮಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ರಾಹು, ಅದೇ ರೀತಿಯಾಗಿ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಶನಿ, ಇನ್ನು ನಿಮಗೆ ಭಾಗ್ಯಸ್ಥಾನದ ಅಧಿಪತಿಯಾದಂತಹ ಶುಕ್ರನು ಭಾಗ್ಯ ಮತ್ತು ಕರ್ಮಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಶ್ರೀರಕ್ಷೆ, ಇನ್ನು 11ನೇ ಮನೆಯಲ್ಲಿ ಇರತಕ್ಕಂತಹ ರವಿ ಮತ್ತು ಬುಧರ ಯೋಗ, ಅದೇ ರೀತಿಯಾಗಿ 12ನೇ ಮನೆಯಲ್ಲಿ ಕೇತು ಮತ್ತು ಕುಜ, ಈ ರೀತಿಯ ಪ್ರಭಾವಗಳನ್ನು ಇರ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಯಾವ್ಯಾವ ರೀತಿಯಲ್ಲಿ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಇರಬಹುದು ಅನ್ನೋದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋಣ. ನಿಮಗೆ ರಾಷ್ಟ್ರಾಧಿಪತಿಯಾದಂತಹ ಬುಧನು ಲಾಭಸ್ಥಾನದಲ್ಲಿ ಇರೋದರಿಂದ ಒಂದಷ್ಟು ದೇಹದಲ್ಲಿ ಸೌಖ್ಯಗಳ ವೃದ್ಧಿಯಾಗುತ್ತೆ. ಅದೇ ರೀತಿಯಾಗಿ ತುಂಬ ದೀರ್ಘಕಾಲದ ಅನಾರೋಗ್ಯಗಳು ಏನಾದರೂ ಇತ್ತು ಅಂದರೂ ಸಹ ಅದು ನಿವಾರಣೆ ಆಗುವಂತಹ ತಿಂಗಳು ಆಗಿರುತ್ತೆ. ಇನ್ನು ವ್ಯಯಾಧಿಪತಿಯು ಲಾಭದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅದೃಷ್ಟ ಅಂತಲೇ ಹೇಳಬೇಕಾಗತ್ತೆ. ಹಳೆಯ ಬಾಕಿಗಳೆಲ್ಲ ಬಂದು ಕೈ ಸೇರ್ತಕ್ಕಂಥದ್ದು. ತುಂಬ ದಿವಸಗಳಿಂದ ಯಾರಾದರೂ ನಿಮಗೆ ದುಡ್ಡು ಕೊಡದೆ ಆಟ ಆಡಿಸ್ತಾ ಇದ್ದರೆ ಪುನಃ ಆ ದುಡ್ಡು ನಿಮಗೆ ವಾಪಸ್ ಬಂದು ಕೈ ಸೇರ್ತಕ್ಕಂಥದ್ದು. ಒಂದಿಷ್ಟು ಆರ್ಥಿಕ ಸದೃಢತೆಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಒಂದಷ್ಟು ಹಣದ ಕ್ರೋಢೀಕರಣವನ್ನು ಸಹ ನೀವು ಮಾಡಿಕೊಳ್ಳಬಹುದು. ಇನ್ನು ಅದೇ ರೀತಿಯಾಗಿ ನಿಮಗೆ 3ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ. ಕೆಲವೊಮ್ಮೆ ಏನಾಗಬಹುದು ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಆದರೆ ಎಷ್ಟೋ ತುಂಬ ಪ್ರಮುಖವಾದಂತಹ ಕಾರ್ಯ, ತುಂಬ ಪ್ರಮುಖವಾದಂತಹ ಕೆಲಸಗಳು ನನಗೆ ತಕ್ಷಣ ಫಲ ಕೊಡ್ತಾ ಇಲ್ಲ, ಡಿಲೇ ಆಗುತ್ತೆ. ಕೆಲಸ ಆಗೋದಾಗತ್ತೆ, ಫಲಗಳು ಬರುತ್ತೆ, ಬಟ್ ಆದರೆ ಅಂದುಕೊಂಡ ಸಮಯಕ್ಕೆ ಬರಲ್ಲ ಅನ್ನುವಂತಹ ಯೋಚನೆ ಕನ್ಯಾ ರಾಶಿಯವರಿಗೆ ಬರೋದಕ್ಕೆ ಸಾಧ್ಯ ಇದೆ. ಇನ್ನು ಅದೇ ರೀತಿಯಾಗಿ ಇನ್ನು ನೋಡೋದಾಯಿತು ಅಂತ ಹೇಳಿದ್ರೆ 6ನೇ ಮನೆಯಲ್ಲಿರುವಂತಹ ರಾಹು ಅತ್ಯುತ್ತಮವಾದ ಶುಭ ರೀತಿಯ ಫಲಗಳನ್ನು ಕೊಡ್ತಾನೆ. ದಿಢೀರಂಥ ಆರ್ಥಿಕ ಲಾಭಗಳು, ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಅದೇ ರೀತಿ ನಿಮಗೆ ದಿಢೀರಂಥ ಅನಾರೋಗ್ಯಗಳಿಂದ ವಿಮುಕ್ತಿಯನ್ನು ತಂದುಕೊಟ್ಬಿಡೋದು. ಒಂದಿಷ್ಟು ಅಯಾಚಿತವಾಗಿ ಅಪ್ರಯತ್ನವಾಗಿ ಕೆಲವೊಂದು ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಟ್ಬಿಡುವಂಥದ್ದು. ಕೆಲವೊಮ್ಮೆ ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ತಾರೆ, ಕೆಲವೊಂದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ರಾಹುಕೇತುಗಳು ವರ್ತನೆಯನ್ನು ಮಾಡ್ತಾ ಇರ್ತವೆ. ಇನ್ನು ನೇರವಾಗಿ ಶನಿಯ ದೃಷ್ಟಿ ರಾಶಿ ಮೇಲಿರೋದ್ರಿಂದ ನಾವು ಆಗಲೇ ಹೇಳಿದ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದಿಢೀರಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನೀವೇ ಸ್ಲೋ ಆಗಿ ಹೋಗ್ತೀರಿ. ಆದರೆ ಕೆಲಸ ಸ್ಲೋ ಆಗಿದೆ ಅಂತ ಕೆಲಸದ ಮೇಲೆ ಹೇಳ್ತಿರ್ತೀರಿ, ಆದರೆ ಸ್ಲೋ ಆಗೋದು ಕೆಲಸವಲ್ಲ, ನೀವೇ ನಿಮ್ಮ ಮನಸ್ಸನ್ನು ಮಂದ ಮಾಡ್ಕೊಳ್ಳೋದ್ರಿಂದಾಗಿ ಕೆಲಸ ಕಾರ್ಯಗಳಲ್ಲಿ ನೀವೇ ಹಿನ್ನಡೆಯನ್ನು ನೋಡ್ತಾ ಇರ್ತೀರಿ.
ಆ ರೀತಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ಏನಿದ್ರೂ ವೇಗವಾಗಿ ಕೆಲಸವನ್ನು ಪಟ ಅಂತ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲವೂ ಸಹ ಒಳ್ಳೆಯದಾಗಲಿ. ಇನ್ನು ನಿಮಗೆ ಭಾಗ್ಯ ಒಂದು ಅಷ್ಟಮಾಧಿಪತಿಯಾದಂತಹ ತೃತೀಯ ಮತ್ತು ಅಷ್ಟಮಾಧಿಪತಿಯಾದಂತಹ ಕುಜನು ವ್ಯಯದಲ್ಲಿದ್ದಾನೆ. ಹೊಸ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇದೆ ಕೇತುವಿನ ಜೊತೆಗೆ ಇರೋದ್ರಿಂದ. ಈಗಿರೋ ಕಾಯಿಲೆಗಳು ಹೋಗುತ್ತೆ. ಕಾಯಿಲೆಗಳನ್ನು ಈಗಾಗಲೇ ನೀವೇನಾದರೂ ಅನಾರೋಗ್ಯವನ್ನು ಅನುಭವಿಸ್ತಾ ಇರತಕ್ಕಂಥವ್ರಾದರೆ ಅನಾರೋಗ್ಯಗಳು ಕ್ಲಿಯರ್ ಆಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆದರೆ ನಿಮಗೇನೂ ಇಲ್ಲ ಚೆನ್ನಾಗೇ ಇದ್ದೀನಿ ಅನ್ನುವಂಥವ್ರಿಗೆ ಯಾವುದೋ ಒಂದು ರೀತಿಯಾಗಿ ದಿಢೀರಂಥ ಕಾಯಿಲೆ ಕಸಾಲೆಗಳು ಕಂಡುಬರಬಹುದು. ಅದರಲ್ಲೂ ಈ ಕುಜನಾಗಿರೋದ್ರಿಂದ ಕುಜನು ಬಲಗಣ್ಣನ್ನು ತೋರಿಸ್ತಾನೆ. ಕಣ್ಣಿಗೆ ಸಂಬಂಧಪಟ್ಟಂತಹ ನೇತ್ರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಅನುಭವಿಸಬೇಕಾಗತ್ತೆ. ಹುಷಾರಾಗಿರಬೇಕು. ಸಣ್ಣ ಪುಟ್ಟದ್ದೇನೇ ಆದರೂ ಮೊದಲು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ, ವೈದ್ಯರ ಸಂಪರ್ಕದಲ್ಲಿರಿ. ವೈದ್ಯರ ಶುಶ್ರೂಷೆಯ ಮೇರೆಗೆ ಬೇಕಾದಂತಹ ಔಷಧೋಪಚಾರಗಳನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನು ಅದೇ ರೀತಿಯಾಗಿ 10ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು ಕೆಲಸ ಕಾರ್ಯಗಳಲ್ಲಿ ಬಹಳ ಅಭಿವೃದ್ಧಿಯನ್ನು ತಂದುಕೊಡ್ತಾನೆ. ಕೆಲಸವಿಲ್ಲದೆ ಒದ್ದಾಡುವಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುತ್ತೆ. ಇರುವಂತಹ ಕೆಲಸಗಳಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಇಂಕ್ರಿಮೆಂಟು, ಒಳ್ಳೆ ರೀತಿಯ ಟ್ರಾನ್ಸ್ಫರ್ಗಳು. ಸರ್ಕಾರಿ ಕೆಲಸಕ್ಕೆ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಶುಭ ವಾರ್ತೆಗಳನ್ನು ನೀವು ಕೇಳ್ತೀರಾ. ಈ ಒಂದು ತಿಂಗಳಲ್ಲಿ ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ನೋಡೋದಕ್ಕೆ ಸಾಧ್ಯವಿದೆ ಕನ್ಯಾ ರಾಶಿಯವರಿಗೆ. ಅದೇ ರೀತಿಯಾಗಿ 12ನೇ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮಗೆ ಅಪಾರವಾಗಿರ್ತಕ್ಕಂತಹ ವೈರಾಗ್ಯದ ಜ್ಞಾನವನ್ನು ಕೊಡ್ತಾನೆ. ವೈರಾಗ್ಯದ ಜ್ಞಾನ ಅಂತ ಹೇಳ್ತಾ ಇದ್ದರೆ ಒಂದಿಷ್ಟು ಆಧ್ಯಾತ್ಮದ ಮಾನಸಿಕ ಸ್ಥಿತಿಗತಿಗಳ ಉಚ್ಛ್ರಾಯ ಸ್ಥಿತಿ ಅಂತಲೇ ಹೇಳಬೇಕಾಗುತ್ತೆ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಹೋಗೋದು ಅಂತ ಅರ್ಥವಲ್ಲ. ಎಲ್ಲ ಬಿಟ್ಟು ಹೋಗೋದು ವೈರಾಗ್ಯ ಅನ್ನೋ ಹಾಗಿದ್ರೆ ಎಲ್ಲರಿಗೂ ವೈರಾಗ್ಯ ಬರಬೇಕಾಗಿತ್ತು. ಬಿಟ್ಟಿದ್ದೀನಿ ಅಂತ ಹೇಳೋದ್ರಲ್ಲೇ ವೈರಾಗ್ಯ ಇರಲ್ಲ. ಅದರಲ್ಲಿ ಅಂಟಿಸ್ಕೊಂಡಿರುವಂತಹ ಪರಮಾರ್ಥವನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ವೈರಾಗ್ಯ ಅಂದರೆ ಬಿಡೋದಲ್ಲ, ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದು. ಒಂದು ನಂಬಿಕೆಯನ್ನು, ಒಂದು ಸ್ತರವನ್ನು, ಒಂದು ಪಾಲನೆಯನ್ನು, ಅದರಲ್ಲಿರಬೇಕು ವೈರಾಗ್ಯ. ಬಿಟ್ಟು ಹೋಗೋದ್ರಲ್ಲಿಲ್ಲ ವೈರಾಗ್ಯ, ಹಿಡಿದಿಟ್ಕೊಳ್ಳೋದ್ರಲ್ಲಿ ಇರುತ್ತೆ ವೈರಾಗ್ಯ. ಅದನ್ನು ಅರ್ಥ ಮಾಡ್ಕೊಂಡು ಸರಿಯಾಗಿ ಜೀವನ ಸಾಗಿಸ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಒಟ್ಟಾರೆಯಾಗಿ ಜುಲೈನ ತಿಂಗಳಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಕೆಲಸ ಕಾರ್ಯಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ನಿಮ್ಮ ಪರವಾಗಿಯೂ ಆಗಲ್ಲ ಅಥವಾ ಏನೂ ಹೋಗೋದಿಲ್ಲ. ಒಂದಿಷ್ಟು ಮುಂದಕ್ಕಾಗತ್ತೆ, ತಟಸ್ಥವಾಗಿಬಿಡುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಪ್ರಾಪಂಚಿಕ ಸುಖಗಳು ನಿಮಗೆ ಬೇಡ ಅಂತ ಅನಿಸುತ್ತೆ. ಕಾರಣ 12ನೇ ಮನೆಯಲ್ಲಿರ್ತಕ್ಕಂತಹ ಕೇತುವಿನ ಪ್ರಭಾವ. ಆಗಲೇ ಹೇಳಿದ ಹಾಗೆ ಒಂದಿಷ್ಟು ಜ್ಞಾನ ವೈರಾಗ್ಯಗಳನ್ನು ಕೊಡ್ತಾನೆ. ಪರಮ ಜ್ಞಾನವನ್ನು ಹೊಂದುವ ಹಾಗೆ ಮಾಡ್ತಕ್ಕಂಥದ್ದು ಇದೆ. ಒಂದಿಷ್ಟು ಸಾಲಬಾಧೆಗಳಿಂದ ನೀವು ಆಚೆ ಬರ್ತೀರಾ ಈ ಒಂದು ತಿಂಗಳು. ಹಣಕಾಸಿನ ಕ್ರೋಢೀಕರಣ ಚೆನ್ನಾಗಾಗತ್ತೆ. ದಾಂಪತ್ಯ ಕಲಹಗಳು ದೂರಾಗಿ ಪುನಃ ದಂಪತಿಗಳಲ್ಲಿ ಒಂದು ಸಾಮರಸ್ಯ ಏರ್ಪಡ್ತಕ್ಕಂಥದ್ದು. ಬ್ಯಾಂಕ್ ಉದ್ಯೋಗಿಗಳಿಗೆ, ಅದೇ ರೀತಿಯಾಗಿ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಬಹಳ ಶುಭವಾದಂತಹ ವಾತಾವರಣ ಇದೆ. ಒಟ್ಟಾರೆಯಾಗಿ ನಿಮಗೆ ಒಂದಿಷ್ಟು ಅನುಕೂಲಗಳೇ ಹೆಚ್ಚಿಗೆ ಇರ್ತಕ್ಕಂಥದ್ದು. ಒಂದೋ ಎರಡೋ ಅಂಶ ಕೆಡುಕಿದೆ, ಆದರೆ ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇದು ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಹಾಗಾದರೆ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು ಅನ್ನೋದನ್ನು ಮರಿಬಾರ್ದು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದ ಹಾಗಾಗ್ತದೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಹ ಸಿಗುತ್ತೆ. ಶುಭವಾಗಲಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳ್ತಾ ಇದ್ದ ಹಾಗೆಯೇ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು, ಈ ತಿಂಗಳು ಪೂರ್ಥ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರದ ಪಠಣವನ್ನು ಮಾಡಿ. ಸಾಯಂಕಾಲದ ಹೊತ್ತು ಪ್ರತಿ ಸಾಯಂಕಾಲ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ
ಬಹಳ ಅನುಕೂಲತೆಗಳನ್ನು ನೀವು ಸಾಧಿಸಬಹುದು. ಜೀವನದಲ್ಲಿ ಏಳಿಗೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಬಹಳ ಅನುಕೂಲತೆಗಳನ್ನು ನೀವು ನೋಡ್ತೀರಾ. ಹಾಗಾಗಿ ದಕ್ಷಿಣಾಮೂರ್ತಿ ದೇವರ ಪೂಜೆ, ವರ್ಣಮಾಲಾ ಸ್ತೋತ್ರದ ಆರಾಧನೆಯನ್ನು ಮಾಡ್ತಾ ಬನ್ನಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.